ಮೊನ್ನೆ ನಾ ಒಂದ್ ವಿಡಿಯೋ ಹಾಕಿದ್ದೆ, ಪಕ್ಕ ಕನ್ನಡಿಗರ್ ಯಾರ್ಯಾರ್ದ್ರಿ ಎಲ್ಲಾರು ಫೋನ್ ಪೇ ಡಿಲೀಟ್ ಮಾಡ್ರಿ ಅಂತ. ಯಾರ್ಯಾರು ಡಿಲೀಟ್ ಮಾಡಿರಿ ಎಲ್ಲಾರು ನನ್ ಕಮೆಂಟ್ ಮಾಡ್ರಿ. ಫೋನ್ ಪೇ ಯಾರ್ಯಾರು ಡಿಲೀಟ್ ಮಾಡ್ಯಾರ ಇಲ್ಲ ಗೊತ್ತಿಲ್ಲ, ಆದ್ರೆ ನೀನು ವಿಡಿಯೋ ನೋಡಿ ಇನ್ಸ್ಟಾಗ್ರಾಮ್ ಮಾತ್ರ ಬಹಳ ಮಂದಿ ಡಿಲೀಟ್ ಮಾಡ್ಯಾರ. ರಂಡಿ ಮಗನ ನನ್ನ ಹೆಸರು ತಗೊಂಡ್ ಬಾಳ ಮಂದಿ ಬೆಳಕ್ ಕುಂತಿದ್ರು, ಅವ್ರಿಗೆ ನಾ ಈ ಡೈಲಾಗ್ ಕೊಡ್ತೀನಿ. ಒಂದೇ ಮಾತು, ನೀನ ಪೂರ್ತಿ ಬೆಳೆದಿಲ್ಲ, ಇನ್ನೊಬ್ಬರನ್ನ ಬೆಳೆಸೋ ಮಾತಾಡತಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೋಸ್ತ್, ನೀ ಯಾರ ಜೊತೆ ಆಟ ಆಡ್ದಂಗ ನಮ್ ಜೊತೆ ಆಟ ಆಡಬೇಡ. ಕರ್ಮ ಕಾಡುತ್ತಾ ಇಲ್ಲೋ ಗೊತ್ತಿಲ್ಲ, ಆದ್ರ ನಾವ್ ಕಾಡೇ ಕಾಡ್ತೀವಿ. ಒಂದ್ ಕಡೆ ಕರ್ಮ ಕಾಡಿದ್ರು ನಡೀತೈತೆ, ಆದ್ರ ನೀವೇನ್ ಅದಿರ್ಲ. ಆಹಾ, ಆದ್ರೆ ಮಾಡೋದ್ ಮಾಡತ್ತಿ 4 ಮಂದಿಗೆ ಇಷ್ಟ ಆಗೋಂಗ್ ಮಾಡ. ಪಕ್ಕ ಮಾಡ್ತಾರ ನಮ್ ಕನ್ನಡಿಗರ್ ನಿಮ್ ಹೆಸರು. ಹೌದನ, ನೀ ಏನೋ ಹೇಳಿದಿ ನಮ್ ಕನ್ನಡಿಗರ್ ಬೆಳೆಸ್ತಾರಂತ. ಬೆಳೆಸೋ ಅಂತ ಏನ್ ಕೆಲಸ ಮಾಡತಾರ ನೋಡುಂಬರ್ರಿ. ದುಶ್ಮನ ನಾನು ಬಾಳ ತರ ಡೈಲಾಗ್ ಹೊಡ್ತೀನಿ, ಆದ್ರ ಸಣ್ಣ ವಯಸ್ಸದಾಗ ಸರಿಯಲ್ಲ ಅಂತ ಗಪ್ ಕುಂತೀನಿ. ಇದನ್ ನೋಡ್ರಿ, ಅದು ಏನ್ ಹೊಡ್ದಿರಿ ಇಲ್ಲಿಗೆ ನಿಂದಿರ್ಸ್ಬಿಡ್ರಿ. ನಿಮ್ಮ ಅಪ್ಪ ವಾಪಸ್ ಬಂದಾನ ರಿಪ್ಲೈ ಕೊಡಾಕ. ನಮಗ್ ಯಾರು ನೋಡಿರ್ಕೊಂಡ್ರು ಫರ್ಕ ಬೀಳಂಗಿಲ್ಲ, ಮತ್ ಬರ್ತೀವ ಟ್ರೆಂಡ್ ಯಾರಪ್ಪ ಅಂದು ಅಲ್ಲ. ರೆಕಾರ್ಡ್ ಗ್ಯಾರಂಟಿ ಆಲ್ ಓವರ್ ಇಂಡಿಯಾ. ನಮಗ್ ಯಾರು ನೋಡಿರ್ಕೊಂಡ್ರು ಫರ್ಕ ಬೀಳಂಗಿಲ್ಲ, ಮತ್ ಬರ್ತೀವ ಟ್ರೆಂಡ್ ಯಾರಪ್ಪ ಅಂದು ಅಲ್ಲ. ಹೇಳ್ರಪ್ಪ ಹೇಳ್ರು. ನಿಮ್ಮಗಳ ಸ್ಟೋರಿ ನೋಡಿ ಲೈಕ್ ಮಾಡ್ತೀವಿ. ದೋಸ್ತ್, ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟೋರಿ ಬರೀ 24 ತಾಸ ಅಷ್ಟೇ. ಅದಕ್ಕ ನಿನ್ನ ಆ ಸ್ಟೋರಿನ ಮೆನ್ಷನ್ ಮಾಡಂಗಿಲ್ಲ, ನಾನ್ ಮನಸ್ಸಿನಿಂದ ಮೆನ್ಷನ್ ಮಾಡ್ತೀನಿ. ದೋಸ್ತ್, ನಿನ್ನ ಜೀವದಿ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ನಾವು ಬೆಳೆಸ್ಬೇಕು. ಆಯ್ತು, ಆಮೇಲೆ ನನ್ ಕೂಡ ಕಾಂಪಿಟೇಷನ್ ಬರ್ರಿ. ಅಲ್ಲ, ಇವ್ರೇನ್ ಕಾಂಪಿಟೇಷನ್ ಮಾಡ್ತಾರಂತ. ಹೇಮಂತನ ಮೊದ್ಲ ನಮ್ ಜೊತಿನ ವಿಡಿಯೋ ಮಾಡ್ತಿದ್ದೆ, ಅದ್ರಿಗೆ ಫಾಲೋವರ್ಸ್ ಜಾಸ್ತಿ ಆಗ್ಯಾರ ಅಂತೇಳಿ ನಮ್ಗ ಕಾಂಪಿಟೇಷನ್ ಕೊಡಾಗತ್ತಿ. ಬಂದ ಬಿಡ ನೋಡಮ್ಮ. ಪರಮ್ಮ, ಏನ್ ಮುಖ ತೋರಿಸ್ಲಾರ್ದ ವಿಡಿಯೋ ಮಾಡಾಕತ್ತಿ. ದಮ್ಮಿದ್ರ ಮುಖ ತೋರಿಸಿ ವಿಡಿಯೋ ಮಾಡ, ಕಾಂಪಿಟೇಷನ್ ಮಾಡೇ ಬಿಡಮ್ಮ. ಶಾಂತನ, ನೀ 10 ಮಂದಿನ ಕರ್ಕೊಂಬಾ, ನಾವ್ ಹಬ್ಬ ಬರ್ತೇನೆ, ನೋಡೇ ಬಿಡಮ್ಮ. ಹಲೋ ಹಲೋ ಅಣ್ಣ, ಒಬ್ಬ ಧಮ್ಕಿ ಹಾಕಿ ನಾನು ಒಬ್ಬ 10 ಮಂದಿನ ಕರ್ಕೊಂಬರತ್ತಾನ ಹೊಡ್ಯಾಕ. ಹಲೋ ಅಣ್ಣ ಅಣ್ಣ. ಅಷ್ಟೇ, ಏನಂತೀರಾ? 10th ಎಕ್ಸಾಮ್ ಫೇಲ್ ಆದ್ರೆ ಏನಾತ, ಜೀವನದಾಗ ಪಾಸ್ ಆಗಿವಲ್ಲ ಅಷ್ಟ ಸಾಕ. ಬೈ, ನೀ ಜೀವನದಾಗ ಬರೀ ಸ್ಪಮ್ ಕೌಂಟ್ನಾಗ ಅಷ್ಟ ಪಾಸ್ ಆಗಿ. ಬೈ ಸೋತೀನಿ, ಸತ್ತಿಲ್ಲ, ಮತ್ತೆ 10th ಎಕ್ಸಾಮ್ ಕಟ್ಟಿ ಬರೀತೀನಿ. ಐತ್ ಒಬ್ಬೊಬ್ರಿಗೆ. ಅಣ್ಣ, ನೀ 10th ಎಕ್ಸಾಮ್ ಫೇಲ್ ಆಗಿ ಬಾರ್ಡರ್ನಾಗ ನಿಂತ ದೇಶ ಕಾಪಾಡಿ ಬಂದಿಲ್ಲ ಇಂತ ವಿಡಿಯೋ ಮಾಡಾಕ. ಮತ್ತೆ 10th ಎಕ್ಸಾಮ್ ಕಟ್ಟಿ ಬರೀತೀನಿ. ಐತ್ ಒಬ್ಬೊಬ್ರಿಗೆ. ಈ ಸತನು ನೀ 10th ಎಕ್ಸಾಮ್ ಕಟ್ ಫೇಲ್ ಆದ್ರ ಅವಾಗ ಮಾಡ್ತಾರ ನಿಮ್ ಮನ್ಯಾಗಿನವ್ರು ಬರೋಬರ್. ಆಟಿಟ್ಯೂಡ್ ಮತ್ ನನ್ ಮುಂದ್ ಮಾತಾಡಕ್ ಹೋಗ್ಬೇಡ. ನಾ ಆಟಿಟ್ಯೂಡ್ ತೋರ್ಸಕ್ ನಿಂತಂದ್ರ ನಿಮ್ಮ ಮಮ್ಮಿ ಇವ್ನೇನ್ ಮಕ್ಕ ಹೇಳ್ತೀನಿ ಇಟ್ಕೊಂಡ. ನೀ ಈಗೂ ಹೇತ್ ಬಂದ್ರ ಮನ್ಯಾಗಿನವ್ರ ಕರಿತಿ ನೀರ್ ಹಾಕಾಕ. ನಿನ್ಗ್ಯಾರ ಆಟಿಟ್ಯೂಡ್ ತೋರ್ಸತಾರ. ಆಟಿಟ್ಯೂಡ್ ಮತ್ ನನ್ ಮುಂದ್ ಮಾತಾಡಕ್ ಹೋಗ್ಬೇಡ. ಹೋಗ್ಲಿ, ನೀ ಆಟಿಟ್ಯೂಡ್ ಸ್ಪೆಲ್ಲಿಂಗ್ ಹೇಳ್ಬಿಡ, ನಿಂಗೆ ಆಟಿಟ್ಯೂಡ್ ಪಟ್ಟಾನ ಕೊಟ್ಬಿಡು. ದೋಸ್ತ್, iPhone 11 ದಾಗ ಇಷ್ಟ ದೊಡ್ಡ ಹೆಸರು ಮಾಡಾಕತ್ತೀನಿ. iPhone 13 ತಗೊಂಡೆ ಅಂದ್ರ ನಿಮ್ ಇಡೀ ಕಾಂದನ ನಡಗಿಸ್ತೀನಿ. ಇಂಥವ್ರ ಸಂಬಂಧ ಗೈಸ್ ಆಪಲ್ ಯೂಸರ್ಗ ಚಪ್ರಿ ಅಂತ ಕರೆಯೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮತ್ತೇನಂದ, ಆಪಲ್ 13 ತಗೊಂಡ ನಿಮ್ ಕಾಂದಾನ ನಡಗಿಸ್ತೀನಿ. ಮೊದ್ಲ ತಗೊಂಡಿರೋ ಆಪಲ್ 11 EMI ಬರೋಬರ್ ಕಟ್. EMI ಆಪ್ಷನ್ ಬಂದ್ ಮಾಡ್ಬೇಕಾಗಿತ್ತು. ಚಶ್ಮಾ ಯಾಕೆ ಅನ್ನತ್ತೀರಿ? ಇವ್ರ ವಿಡಿಯೋ ಬರೇ ಕಣ್ಲೆ ನೋಡ್ರಿ ಕಣ್ಣ ಸುಟ್ಟು. ಟೈಮ್ ನಡೀತಿದೆ, ಸ್ವಲ್ಪ ನೋಡ್ಕೊಂಡ್ ಮರಿಬೇಡ. ನನ್ ಟೈಮ್ ಬರತ್ತೆ ಮರಿ. ನಿನ್ ಟೈಮ್ ಬರ್ಬೇಕಂದ್ರ ಕರೆ ಸಿಗರೇಟ್ ಹೊಡಿ, ಒಂದಲ್ಲ ಒಂದ್ ದಿವಸ ಬಂದ ಬರ್ತಿತ್ತು. ಇವ್ರಿಗೂ ಟಿಕ್ಟಾಕ್ದವ್ರಿಗಿರೋ ಅಂತಾರೇನಂದ್ರ ಅವ್ರು ಬ್ಯಾರೆದವ್ರ ವಾಯ್ಸ್ಗ ಲಿಪ್ ಸಿಂಕ್ ಮಾಡಿ ತಲೆ ಹಾಡ್ತಿದ್ರು. ಇವ್ರ ಓನ್ ವಾಯ್ಸ್ ಅಂತ ಹೇಳಿ ತಲೆ ಹಾಡತಾರ. ಚಿಲ್ಲರ್ ನೋಟ್ ಸಂಬಂಧ ಬಿಟ್ಟೋದೆಲ್ಲ, ಈ ಚಿಲ್ಲರ್ ನೋಟ್ ಗಳಿಸಿ ನಿಂದ್ ರೇಟು ಚಿಲ್ಲರ್ ಮಾಡಿಡ್ತೀನಿ, ನೋಡ್ತೀರ? ನಿಮ್ ಒಂದ್ ರೇಟ್ ಎಷ್ಟು? ನಿಂದೇನ್ ರೇಟ್ ಆಯ್ತು ಬೈ? ನೀ ತಿನ್ನೋ ವಿಮಲ್ ಪಾಕೆಟ್ ರೇಟ್ ನಿನ್ಕಿಂತ ಹೆಚ್ಚೈತಿ. ಆಕ್ಚುಲಿ ಚೆನ್ನಾಗಿರೋದು. ಆಕಿ ಬಿಟ್ಟು ಹೋಗಿದ್ದು ಆ ಚಿಲ್ಲರ್ ನೋಟಗಲ್ಲ, ನಿನ್ ಬಾಯಿ ನೋಡಿ. ನಿನ್ ಬಾಯಿಗಿಂತ ಸ್ವಚ್ಛ ನಮ್ಮ ಊರಾಗ ಗಟರ್ ಅದ. ದೋಸ್ತ್, ನಾ ರೋಡಿಸ ಮಾಡ್ಬೇಕಂದ್ರ ಯಾವಾಗ ಮಾಡ್ತಿದ್ದೆ, ಪೂರಾ ದುನಿಯಾನ ನೋಡ್ ಬಂದಿನಿ. ಅದಕ್ಕೆ ಹೇಳೋದ್ ಗೈಸ್, ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಅಂತ. ಅಣ್ಣ ಇರೋ ಗಲ್ಲಿನ ದುನಿಯಾ ಅನ್ಕೊಂಡಾನ. ಅಣ್ಣ ಗಲ್ಲಿ ಹೊರಗೂ ಒಂದ್ ದುನಿಯಾ ಐತಿ. ಅಲ್ಲಿ ದಿವಸ ಬೆಳಗ್ಗೆ ನಿಮ್ ಅಂತವ್ರನ್ನ ಹಿಡ್ಕೊಂಡು ಹೋಗಾಕ CCB ದವ್ರು ಬರ್ತಾರ.
ಸೊ ಗೈಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಸೇರಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಆ್ಯಂಡ್ ಎಜುಕೇಷನ್ ಇಸ್ ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕಂದ್ರೆ ಇವರು ವಿಡಿಯೋ ನೋಡ್ರಿ. ಯಾರ್ದ ಅಪ್ಪವ ಆಗಲಿ ಅಕ್ಕ ತಂಗಿ ಆಗಲಿ ಅವ್ರ ಮ್ಯಾಗ ಕೆಟ್ಟದಾಗಿ ಮಾತಾಡೋದು ಅದನ್ನ ಬಿಡ್ರಿ. ಯಾಕೆ ನಿಮಗೂ ಅಪ್ಪವ ಅದಾರ, ನಿಮಗೂ ಅಕ್ಕ ತಂಗಿ ಇದ್ದೇ ಇರ್ತಾರ. ಸೊ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.